ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನಿಲ್ದೇನೆ ನಿದ್ರೆ ಬರುತ್ತಾ? ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮನಸ್ಸು ಸುಸ್ತಾಗಿ ಕಣ್ಣು ಕೆಂಪಾಗಿ ಬದಲಾದಾಗ ಯಾವುದೋ ಮಧ್ಯರಾತ್ರಿಲಿ ನಿದ್ದೆಗೆ ಜಾರ್ತಾ ಇದ್ದೀನಿ. ನನ್ನ ನಿದ್ದೆಲಿ ಪ್ರಶಾಂತತೆ ಇಲ್ಲ ರೀ. ಹೋಗ್ಲಿ. ಏನ್ ಹೇಳಿ? ಅದು ಹೇಳ್ರಿ. ಕೇಳೋದಕ್ಕೆ ಸ್ವಲ್ಪ ಸಂಕೋಚ ಆಗ್ತಿದೆ. ನನ್ನ ಹತ್ರ ಸಂಕೋಚ ಯಾಕೆ? ನಿನಗ್ ಜೊತೆಯಾಗಿ ಇವತ್ತು ನಿನ್ ರೂಮಲ್ಲೇ ಇದ್ಬಿಡು ಅಂತೀಯ? ಹೇಳೋ, ನನಗೇನು ಅಂತ ದುರುದ್ದೇಶ ಇಲ್ಲ. ಪ್ರಾಮಿಸ್. ಗಂಡ ತನ್ನ ಹೆಂಡತಿ ರೂಮಲ್ಲಿರೋದಕ್ಕೆ ಪರ್ಮಿಷನ್ ಕೇಳೋದು ಯಾವ ಜೋಡಿ ಮಧ್ಯೆನೂ ನಡೆಯೋಲ್ವೇನೋ? ನಮ್ಮ ತಾಳಿ ಬಂಧಕ್ಕೆ ದೇವರು ಕೆಲವು ಮಿತಿನ ಹಾಕಿದಾನೆ. ಅದು ಅಳಿಸೋವರೆಗೂ ನಾವು ಮಿತಿ ಮೀರಬಾರ್ದು ರೀ. ಅದು ಹಾಗಲ್ಲ ಅವನೇ. ನನ್ನ ಕನ್ವಿನ್ಸ್ ಮಾಡೋಕ್ಕೆ ದಯವಿಟ್ಟು ಪ್ರಯತ್ನ ಮಾಡಬೇಡಿ. ಯಾಕೆ ಅಂದರೆ ನಿಮಗೆ ದೂರವಾಗಿರೋದು ಎಷ್ಟು ನರಕನೋ ನಿಮಗಿಂತ ಹೆಚ್ಚಾಗಿ ಅನುಭವಿಸ್ತಾ ಇದ್ದೀನಿ. ಹೋಗಿ ಪ್ಲೀಸ್. ಗುಡ್ ನೈಟ್. ಅವನೇ ಮನೆಗೆ ಕಾಲಿಟ್ಟು ಆಗ್ಲೇ 48 ಗಂಟೆ ಆಗೋಯ್ತು. ನನ್ನ ಮಾವನ್ನ ನನಗಿಲ್ದಿರೋ ಹಾಗೆ ಮಾಡ್ಬಿಡ್ತಾಳೇನೋ ಅಂತ ಗಂಟೆಗೂ ಭಯ ಜಾಸ್ತಿ ಆಗ್ತಿದೆ. ವೇದವತಿ ಪೂಜೆ ಇನ್ನೂ ಮುಗ್ದಿಲ್ವಾ? ವೇದವತಿ ನಂತರ ಆ ರೂಮಲ್ಲಿ ಅಖಂಡ ದೀಪನ ಯಾರು ಬೆಳಗ್ಸೋರು? ಪೂಜೆ ಮಾಡ್ಬೇಕು ಅಂತ ದೀಪ ಬೆಳಗ್ಬೇಕು ಅಂತ ನನ್ಗೂ ಇದೆ. ಆದ್ರೆ ಅತ್ತೆ ಆ ರೂಮಿಗೆ ಕಾಲಿಡಕ್ಕೆ ಬಿಡಲ್ಲ ಅಲ್ವಾ? ಆ ನಾಡಿನ ತುಳಸಿ ಜಾತಕ ಅಮ್ಮನಿಗೆ ವರವಾಗಿ ಬಂದಿರೋದಕ್ಕೆ ಅಮ್ಮನವರು ಆಶೀರ್ವಾದ ಮಾಡಿದ್ದು.
ಅಮ್ಮನ್ ಜಾತಕ ಹೊಂದಿರೋ ಚಿಕ್ಕ ಸೊಸೆ ಬರಬೇಕು ಅಂತ ಅಮ್ಮ ನಮ್ಮನ್ನ ದೂರ ಇಟ್ಟಿದ್ದಾಳೆ. ಅಮ್ಮನ್ ಜಾತಕ ಹೊಂದಿರೋ ಹುಡುಗಿನೇ ಸೊಸೆಯಾಗಿ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ಉಳಿಸ್ಕೋತೀನಿ. ಇವಾಗ ಆ ವಿಷಯ ಏನಕ್ಕೆ ಬಿಟ್ಬಿಡಿ. ನಮ್ಮ ಮನೇಲಿ ಯಾವಾಗ್ಲೂ ಇರೋ ಗೋಳೆ ಅಲ್ವಾ ಬಾಮೈದ? ನಕ್ಷತ್ರ, ಪಾದ, ರಾಶಿ, ವಾರ ಇರೋ ಸೊಸೆಗೆ ಆ ಅರ್ಹತೆ ಇರುತ್ತೆ ಅಂತ ಅಮ್ಮಮ್ಮ ಹೇಳಿದ್ದಾರೆ. ಈ ಜಾತಕದ ವಿಷಯ ಅವನಿಗೆ ಗೊತ್ತಾದ್ರೆ ತುಂಬಾ ಅಪಾಯ. ಇವಾಗ ಹೇಗೆ? ಇನ್ನು ಬೇರೆ ವ್ಯಕ್ತಿಗೆ ಅವಕಾಶ ಎಲ್ಲಿರುತ್ತೆ? ಯಾವಾಗ್ಲೂ ಮಾತಾಡ್ಕೊಳ್ಳೋ ಟಾಪಿಕ್ ಅಲ್ವಾ, ಮತ್ತೆ ಮತ್ತೆ ಯಾಕೆ? ಆದ್ರೂ ನೀನ್ ಯಾಕೆ ಅಷ್ಟು ಭಯ ಪಡ್ತಿದ್ಯಾ? ಭಯ ಏನಿಲ್ವೇ? ಯಾರು ಎಷ್ಟಂದ್ರು ಎಷ್ಟೇ ಸಲ ಹೇಳಿದ್ರು ಎಲ್ರಿಗೂ ಅರ್ಹತೆ ಇರೋಲ್ಲ. ಎಲ್ರೂ ಆರತಿ ತಗೊಳ್ಳಿ. ನೀನು ಕೂಡ ತಗೊಮ್ಮ. ಅರ್ಹತೆ ಅಂತ ಏನೋ ಮಾತಾಡ್ತಿದ್ದೀರಲ್ರಿ? ಅದೇ ವೇದ. ಅಪ್ಪ, ಇವಾಗ ಆ ವಿಷಯ ಏನಕ್ಕೆ? ಅಯ್ಯೋ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡ್ರು ಅನ್ನೋ ಹಾಗೆ ನೀನ್ ಯಾಕಷ್ಟು ಭಯ ಪಡ್ತಿದ್ಯಾ? ನೀವ್ ಹೇಳ್ರಿ. ಅದು ಅಮ್ಮ, ವೇದವತಿ ಅವರೇ. ಹಾ, ಬನ್ನಿ 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 ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ಒಂದು ಮಾತು ಹೇಳಿ ಹೋಗೋಣ ಅಂತ ಬಂದ್ವಿ. ಹೇಳಿ. ನಾಳೆ ನಮ್ಮ ಊರವರೆಲ್ಲ ಆರಿದ್ರ ಮಳೆ ಹಬ್ಬ ಮಾಡ್ತಿದೀವಿ. ನೀವು ಪ್ರಸಾದ ಕೊಡ್ಬೇಕು. ಮೊದಲು ನೇಗಿಲ್ನ ನೀವೇ ನಡೆಸ್ಬೇಕು. ಅದಕ್ಕೆ ಕರೆಯೋದಕ್ ಬಂದಿದೀವಿ. ಈ ಕೆಲಸ ನಿಮ್ ಕೈಯಲ್ಲಿ ನಡೆದ್ರೆ ಫಸಲು ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ನೀವ್ ಕಾಲಿಟ್ರೆ ಮಳೆ ಬರತ್ತೆ. ನೀವು ಗಿಡ ನೆಟ್ರೆ ಊರ್ ತುಂಬಾ ಹಸರಾಗತ್ತೆ. ಪುರೋಹಿತರು ಬೆಳಿಗ್ಗೆ 10 ಗಂಟೆಗೆ ಮುಹೂರ್ತ ಇಟ್ಟಿದಾರಮ್ಮ. ನಾವ್ ಎಲ್ಲ ಏರ್ಪಾಡ್ನ ಮಾಡ್ಕೊಳ್ತೀವಿ. ನೀವು ಬಂದ್ಬಿಡಿ ಅಮ್ಮ. ಕುಟುಂಬ ಸಮೇತರಾಗಿ ಖಂಡಿತ ಬರ್ತೀವಿ. ಹೋಗ್ ಬರ್ತೀವಮ್ಮ. ಒಳ್ಳೇದು. ಹಾ, ಕೇಳಿಸ್ಕೊಂಡ್ರಲ್ಲ, ಎಲ್ರೂ ಹೊರಡೋದಿಕ್ಕೆ ರೆಡಿಯಾಗಿರಿ. ನಮ್ ಜೊತೆಗೆ ಅವನಿನೂ ಹೇಗಾದ್ರೂ ಕರ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಮ್ ಗೆಸ್ಟ್ ಏನ್ ಮಾಡ್ತಾರೆ? ಅಮ್ಮ, ನಾಳೆ ನಮ್ಮ ಊರಿಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತಿಗೆ ಬರ್ತೀವಿ. ನೀನ್ ಧೈರ್ಯವಾಗಿರು. ಅಮ್ಮ, ಏನ್ ಶ್ರೀ? ಚಿಕ್ಕ ರಿಕ್ವೆಸ್ಟ್. ನೀನೇನು ರಿಕ್ವೆಸ್ಟ್ ಅಂತ ಹೇಳ್ತಿದ್ಯಾ? ಏನ್ ಕೇಳು. ಹೊಸ ಜಾಗ, ಇಷ್ಟು ದೊಡ್ಡ ಮನೆ. ಅವನಿಗೆ ಒಂಟಿಯಾಗಿದ್ರೆ ಭಯ ಪಡ್ತಾಳೆ. ಅದಕ್ಕೆ. ಹಾ, ಅದಕ್ಕೆ ಆ ಗ್ಯಾಪೇ ಬೇಡ ಅನ್ನೋದು. ಬೇಗ ಹೇಳು. ಅವನಿನ್ ಕೂಡ ನಮ್ ಜೊತೆಗೆ ಕರ್ಕೊಂಡು ಹೋಗೋಣ ಅಮ್ಮ. ಅಲ್ವೋ, ಬುದ್ಧಿ ಇಲ್ಲದೆ ಮಾತಾಡ್ತಿದ್ಯಾ? ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಬೇರೆಯವ್ರನ್ನ ಹೇಗೆ ಕರ್ಕೊಂಡು ಹೋಗೋದು? ಕರೆಕ್ಟಾಗಿ ಕೇಳಿದೆ ಬಾಮೈದ. ತುಂಬಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಒಳ್ಳೇದಲ್ಲ. ಪದ್ಧತಿನೂ ಅಲ್ಲ. ಕರೆಕ್ಟ್ ಅಲ್ಲ.
ಸೇಮ್ ಫೀಲಿಂಗ್. ನೀವೆಲ್ಲರೂ ಸ್ವಲ್ಪ ಸುಮ್ಮನಿರಿ. ಏನ್ ಮಾಡಿದ್ರೆ ಒಳ್ಳೇದು ಅಂತ ವೇದವತಿ ಡಿಸೈಡ್ ಮಾಡ್ತಾಳೆ. ನನ್ನ ವಿಷಯವಾಗಿ ನೀವು ಜಗಳ ಆಡ್ಬೇಡಿ, ನಾನು ಮನೇಲೇ ಇರ್ತೀನಿ. ನೀನ್ ಕೂಡ ನಮ್ ಜೊತೆ ಬರ್ತಿದ್ಯಮ್ಮ. ಯಾವ ಆತಂಕನೂ ಇಲ್ಲದೆ ಚೆನ್ನಾಗಿ ನಡೀತಿರೋ ವೇದವತಿ ಕುಟುಂಬದಲ್ಲಿ ಕೆಲವು ವರ್ಷಗಳ ನಂತರ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಅಪಶ್ರುತಿ ನಡೆಯುತ್ತೆ, ಆತಂಕ ಸೃಷ್ಟಿಯಾಗುತ್ತೆ. ಅತಿಥಿಯಾಗಿದ್ರು ನಮ್ಮನೆ ಕೆಲ್ಸನ ನಿಮ್ಮನೆ ಹಾಗೆ ಮಾಡ್ತಾ ನಮ್ಮಲ್ಲಿ ಒಬ್ಳಾಗಿದ್ಯಾ? ನೀನ್ ಬರೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ನೀನು ಬೆಳಗ್ಗೆನೆ ರೆಡಿಯಾಗಿರು. ಈ ಸ್ಪೆಷಲ್ ಇಂಟ್ರೆಸ್ಟ್ ಏನೋ ನನಗೆ ಅರ್ಥನೇ ಆಗ್ತಿಲ್ಲ. ನಡೆದಿದ್ದು ಯಾರಿಗೂ ತಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡಬೇಕು ಅರ್ಥನೂ ಆಗ್ತಿಲ್ಲ. ಶ್ರೀಕರ್ ಮಾವ ಬೇಕು ಅಂತಾನೆ ಪ್ಲಾನ್ ಮಾಡಿದಾನೆ. ನಿಜವಾಗ್ಲೂ ಅವಳು ಒಂಟಿ ಆಗ್ತಾಳೆ ಅಂತ ಹಾಗನ್ನ, ಅಥವಾ ಬೇರೆ ಏನಾದ್ರೂ ಇರ್ಬೋದಾ? ಖಂಡಿತ ಏನೋ ಇರ್ಬೋದು ಅಂತ ನಾನು ಮೊದ್ಲಿಂದಾನೂ ಹೇಳ್ತಾನೆ ಇದ್ದೀನಿ, ಆದ್ರೆ ಪ್ರೂವ್ ಮಾಡಕ್ ಆಗ್ತಿಲ್ಲ. ಅಮ್ಮ ಅವಳನ್ನ ಕುರುಡಾಗಿ ನಂಬ್ತಾ ಇದ್ದಾಳೆ, ಆದ್ರೆ ನನಗ್ ಮಾತ್ರ ಅವಳ ಮೇಲೆ ಬೇರೆ ಬೇರೆ ತರ ಅನುಮಾನ ಬರ್ತಿದೆ. ಅನ್ನ ಹಾಕಿದ್ರೆ ಜೀರ್ಣ ಆಗೋಗತ್ತೆ, ಸೀರೆ ಉಟ್ರೆ ಹರಿದೋಗತ್ತೆ, ಜಾಗ ಕೊಟ್ರೆ ಸಾಯೋವರೆಗೂ ಇದ್ದು ಬಿಡ್ತಾರೆ ಅನ್ನೋ ಹಾಗೆ ನಾವು ಕೂಡ ಪರ್ಮನೆಂಟ್ ಆಗಿರೋ ಒಂದು ಪರಿಹಾರನ ಹುಡುಕ್ಬೇಕು. ನಮ್ ಜೊತೆ ಸೇರಿ ಸಮಾನ ಆಗ್ಬೇಕು ಅಂತ ತುಂಬಾ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾಳೆ. ಈ ಹಬ್ಬದ ಫಂಕ್ಷನ್ ಅಲ್ಲಿ ಯಾವ್ದೇ ಚಾನ್ಸ್ ಸಿಕ್ಕಿದ್ರೂ ಬಿಡಬಾರ್ದು. ಅತ್ತೆಗೆ ಆ ಅವನಿ ಮೇಲೆ ಒಪಿನಿಯನ್ ಚೇಂಜ್ ಆಗೋ ಹಾಗೆ ಮಾಡ್ಬೇಕು. ಮಾಡ್ಬಿಡೋಣ ಸಿಸ್ಟರ್, ನೀನ್ ಪ್ಲಾನ್ ಮಾಡು, ನಾವು ಫಾಲೋ ಆಗ್ಬಿಡ್ತೀವಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಮೊದ್ಲೇ ಯಜಮಾನ್ಗೆ ಸಿಕ್ಕಿಲ್ಲ ಅನ್ನೋ ನೋವಿರೋ ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾಳೆ. ನಮ್ ಅಸ್ತಿತ್ವನ ಕಾಪಾಡ್ಕೋಬೇಕು ಅಂದ್ರೆ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹಾಕೋ ಹಾಗೆ ಪ್ಲಾನ್ ಮಾಡ್ತೀನಿ. ಸ್ವಾರ್ಥ ತುಂಬಿರೋ ಮನಸ್ಸುಗಳು ಅವಕಾಶಕ್ಕೋಸ್ಕರ ಕಾಯ್ತಿರೋ ಮನುಷ್ಯರಿಂದ ಹೊಲ ಗದ್ದೆಗಳಿಗೂ ರೈತರ ಬದುಕುಗಳಿಗೆ ಗಂಡಾಂತರ ಎದುರಾಗುತ್ತೆ. ಆ ಗಂಡಾಂತರನ ಶಿವಯ್ಯನೇ ಪಾರ್ ಮಾಡಬೇಕು. ಚಿಕ್ಕ ಹುಡುಗಿ, ನನ್ನ ಕಣ್ಣಿನ ನೋಟಕ್ಕೆ ಸಿಕ್ಕಿಕೊಂಡ ಚಿಕ್ಕ ಹುಡುಗಿ. ಏನ್ರಿ?
ಪ್ರತಿ ಕ್ಷಣ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರೋದಕ್ಕೆ ಕರ್ದಾಗ ಭ್ರಮೆ ಪಟ್ಟೆ. ನಾನು ಅವಳ ರೂಮಿಗೆ ಹೋದ್ರೇನೆ ತುಂಬ ಭಯ ಪಡ್ತಾ ಇರ್ತಾಳೆ. ಅಂಥದ್ರಲ್ಲಿ ಅವಳು ಈ ಟೈಮಲ್ಲಿ ನನ್ನ ರೂಮಿಗೆ ಹೇಗೆ ಬರ್ತಾಳೆ? ನನಗೇನೋ ಆಗಿದೆ. ಅವನಿ, ನೀನು ನನ್ನ ರೂಮಿಗೆ ಬಂದಿದೀಯಾ? ಕಾಣಿಸ್ತಿದ್ದೀನಲ್ಲ, ನನಗೆ ಮುತ್ತು ಕೊಟ್ಯಾ? ಅದನ್ನ ಮುತ್ತು ಅಂತಾರಲ್ವಾ? ಇದು ಭ್ರಮೆ ಅಲ್ಲ ಅಲ್ವಾ? ಖಂಡಿತವಾಗ್ಲೂ ಅಲ್ಲ. ಇದು ಕನ್ಸ ನಿಜನಾ? ಅಮ್ಮ, ಕನಸಲ್ಲ, ನಿಜ ಅಂತ ಅರ್ಥ ಆಯ್ತಾ? ಆಯ್ತು. ಅಮ್ಮನ್ ಯಾಕೆ ಕರೀತಾ ಇದ್ದೀರಾ? ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಇಷ್ಟು ಒಳ್ಳೆ ಮುತ್ತು ಕೊಟ್ಟಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಬೇಕೆ ಹೊರತು ಕಂಪ್ಲೇಂಟ್ ಯಾಕೆ ಮಾಡಬೇಕು? ಸರಿ, ಬಾಯ್, ಗುಡ್ ನೈಟ್. ಅಷ್ಟಕ್ಕೂ ಈ ಸಮಯದಲ್ಲಿ ಧೈರ್ಯ ಮಾಡಿ ಬಂದು ಮತ್ತೆ ಮುತ್ಯ ಕೊಟ್ಟಿದ್ದು ಶ್ರೀಮತಿ ಅವರು ಹೇಳ್ತೀರಾ? ನಾಳೆ ನನ್ನ ಕೂಡ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋದಕ್ಕೆ ಅತ್ತೆನ ಒಪ್ಸಿದ್ರಲ್ವಾ, ಅದಕ್ಕೆ. ಬಾಯ್. ಅವನಿ, ನಿಂತ್ಕೋ. ಅವನಿ, ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಗೋದ್ಕಿಂತ ಅದೃಷ್ಟ ಮತ್ತೊಂದು ಇರೋದಿಲ್ಲ ಅಂತಾರೆ. ಅದು ಎಷ್ಟು ಜನರ ಜೀವನದಲ್ಲಿ ನಿಜ ಆಗಿದೆಯೋ ಗೊತ್ತಿಲ್ಲ. ಆ ಅದೃಷ್ಟ ನನಗೊಲ್ದಿದೆ. ಅವನಿನ ಅಮ್ಮ ಸೊಸೆಯಾಗಿ ಸ್ವೀಕರಿಸಿದ ದಿನ ಈ ಮನೆಗೋಸ್ಕರ ಅವಳು ಎಷ್ಟು ದೊಡ್ಡ ತ್ಯಾಗಕ್ಕಾದ್ರೂ ಸಿದ್ಧವಾಗಿರ್ತಾಳೆ. ಐ ಲವ್ ಯು ರೀ. ತುಳಸಿ ಜಾತಕ ಹೊಂದಿರೋ ನಿಮ್ಮ ಸೊಸೆ ನಿಮ್ಮ ಮನೆಗೆ ಕಾಲಿಟ್ಟ ಮೇಲೆ ವಾರಸತ್ವನ ವರವಾಗಿ ಪಡ್ಕೊಳ್ಳೋ ಆ ಸೊಸೆ ನಿಮ್ಮ ಮನೆಗೆ ಬಂದ ತಕ್ಷಣ ಕಷ್ಟಗಳು ಪ್ರಾರಂಭವಾಗುತ್ತೆ. ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ.